ರಾತ್ರಿ ಕನಸು ನೋಡಿದ್ರೆ ಕುಮಾರಸ್ವಾಮಿ ಹಗಲು ಕನಸು ನೋಡ್ತಾರೆ. ನಾನು ಅವ್ರ ಜೊತೆನೇ ಇದ್ದವನು, ನೋಡಿರ್ಬೋದು ನೀವು. ಅವರದು ಚಟ ಅಂತಾರೆ ಕುಮಾರಸ್ವಾಮಿಗೆ, ಒಂದು ಚಟ. ಈಗ ಸರ್ಕಾರ ಈಗ ಬರ್ತದೆ, ಸರ್ಕಾರ ಅವು ಬರ್ತದೆ, ನೆಕ್ಸ್ಟ್ ನಾವೇ ಬರ್ತೀವಿ. 13ರಲ್ಲಿ 8ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು, 8ಅಲ್ಲಿ ಬಂದಿಲ್ಲ. ಆಮೇಲೆ 13ರಲ್ಲಿ ಬರ್ತೀನಿ ಅಂದರು, 13ರಲ್ಲಿ ಬಂದಿಲ್ಲ. 18ಅಲ್ಲಿ ಬರ್ತೀನಿ ಅಂದರು, 18ಅಲ್ಲಿ ಬಂದಿಲ್ಲ. 23ರಲ್ಲಿ ಬರ್ತೀವಿ ಅಂದರು, 23ಕ್ಕೆ 19ಕ್ಕೆ ಬಂದು ನಿಂತ್ಕೊಂಡ್ರು. ಸಿದ್ದರಾಮಯ್ಯ ಇರುವಾಗ ಜನತಾದಳ ಪಕ್ಷ 59 ಸೀಟ್ ಗೆದ್ದಿದ್ದು. ಎಷ್ಟು? 59 ಸೀಟ್. 2004 ಚುನಾವಣೆಯಲ್ಲಿ 59 ಸೀಟ್ ಗೆದ್ದಿದ್ರು. ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ದು 59 ಸೀಟ್ ಗೆದ್ದಿದ್ದು. ರೀಚ್ ಆಗೋಕ್ಕಾಗಲಿಲ್ಲ ಕುಮಾರಸ್ವಾಮಿಯವರು. 59 ರೀಚ್ ಆಗೋಕ್ಕಾಗಲಿಲ್ಲ ಅವರು. ನೋಡಿ, 59 ಇದ್ದಿದ್ದು 2008ಅಲ್ಲಿ, 2013ರಲ್ಲಿ 40ಕ್ಕೆ ಬಂದರು. ಇಲ್ಲ, 28ಕ್ಕೆ ಬಂದರು. 28ಕ್ಕೆ ಬಂದರು. ಆಮೇಲೆ 2013ರಲ್ಲಿ 40ಕ್ಕೆ ಬಂದರು. 2019ಅಲ್ಲಿ 28 ಬಂದರು. ಈಗ ಮೊನ್ನೆ ಚುನಾವಣೆಯಲ್ಲಿ 19 ಬಂದರು. 2023 ಚುನಾವಣೆ ಮುಂಚೆ ಏನು ಹೇಳ್ತಾಯಿದ್ರು? ಬರೆದಿಕ್ಕೊಳ್ಳಿ ಬಾಂಡ್ ಪೇಪರಲ್ಲಿ, ಮಾಧ್ಯಮದಲ್ಲಿ, ನಮ್ಮದೇ ಸರ್ಕಾರ, ನಾವೇ ಮಾಡ್ತೀವಿ ಸರ್ಕಾರ ರಚನೆ ಅಂತ ಹೇಳಿದ್ರು. ಅದು ಕುಮಾರಸ್ವಾಮಿಗೆ ಆ ಚಟ. ಎಲ್ಲ ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿಯವರು ಹಗಲು ಕನಸು ನೋಡ್ತಾವ್ರೆ. JDS ಏನಾದರೂ BJP ಜೊತೆ ಮರ್ಜ್ ಮಾಡಿಬಿಡ್ತಾರೆ ಸರ್? ಇಲ್ಲ, ಅವ್ರ ಜಡ್ಡು ಆಲ್ರೆಡಿ ಮರ್ಜ್ ಮಾಡ್ದಂಗೆ. ಅವರು ಮರ್ಜ್ ಮಾಡ್ದಂಗೆ ದೇವೇಗೌಡರು ಇರೋವರೆಗೂ ಸ್ವಲ್ಪ ಅಲಯನ್ಸ್ ಆಗಿರ್ತಾರೆ. ದೇವೇಗೌಡರು 100 ವರ್ಷ ಬದುಕಿರಬೇಕು. ದೇವೇಗೌಡರು 100 ವರ್ಷ ಬದುಕಿರಬೇಕು. ಒಬ್ಬ ರಾಜಕಾರಣಿಗೆ ರಾಜಕೀಯ ಗುರು ಅಂತ ಹೇಳ್ತಾರೆ. ನನ್ನ ರಾಜಕೀಯ ಗುರು ದೇವೇಗೌಡರೇ. ಒಬ್ಬ ರಾಜಕಾರಣಿಗೆ ಯಾರನ್ನ ಇರಲಿ, ಎತ್ತರದಲ್ಲಿ ಬೆಳಿಬೇಕಾದ್ರೆ ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಇರ್ತಾರೆ. ನನ್ನ ರಾಜಕೀಯ ಗುರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಅಂದರೆ ನನ್ನ ರಾಜಕೀಯ ಗುರುಗಳು ದೇವೇಗೌಡರೇ. BJP ಹೋದಲ್ಲೆಲ್ಲ ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಮುಗಿಸ್ಬಿಡುತ್ತೆ. ಮುಂದೆ ಈಗ ನಾವು ಹೇಳಿದ್ರೆ ಉಪಯೋಗ ಇಲ್ಲಲ್ಲ. ಈಗ ಅವ್ರಿಗೆ ಆಮೇಲೆ ಗೊತ್ತಾಗ್ತದೆ BJP ಏನಂತ, ಆಮೇಲೆ ಗೊತ್ತಾಗ್ತದೆ. ಅಷ್ಟೋ ಇಷ್ಟೋ ಶಕ್ತಿ ಇತ್ತು. ಈ ಕುಮಾರಸ್ವಾಮಿ BJP ಜೊತೆ ಅಲೈನ್ಸ್ ಮಾಡಿ ಇದ್ದಿದ್ದ ಶಕ್ತಿನ ಇದು ಮಾಡ್ಕೊಂಡಿದ್ದಾರೆ. ಸರ್, ಈಗ ಅಲ್ಲಿ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು, ಕೆಲವು ಬಂದ್ರಿ ಸರ್. ಈಗ ಇಲ್ಲೇ ಬಂದಿದ್ರಲ್ಲ ಸರ್, ಇನ್ವೈಟ್ ಮಾಡಿದ್ರೆ ಇಲ್ಲ ಊಟಕ್ಕಂತ ನೀವೇ ಬಂದ್ರೆ ಸರ್? ಇಲ್ಲ, ನಮ್ಮ ಅಧ್ಯಕ್ಷದೇವರು, ಅಲ್ಪಸಂಖ್ಯಾತರ ಅಧ್ಯಕ್ಷರು, ನಮ್ಮ ನಾಯಕರು, ಅವ್ರು ದಾವಣಗೆರೆ ಕಾರ್ಯಕ್ರಮ ಬರ್ತಾಯಿದ್ದೀರಾ, ಸ್ವಲ್ಪ ಮುತ್ತಲಿಗಳು, ನಮ್ಮ ಸಮಾಜದ ಗುರುಗಳು ಅವರೆಲ್ಲ ಭೇಟಿ ಮಾಡಬೇಕು, ಇಲ್ಲಿ ಬಂದು ಊಟ ಮಾಡಿ ಕಾರ್ಯಕ್ರಮ ಹೋಗುವ ಅಂತ ಆಹ್ವಾನ ಕೊಟ್ಟಿದ್ರು. ಆ ಕಾರಣಕ್ಕೆ ನಾನು ಇಲ್ಲವ್ರ ಮನೆಗೆ ಊಟಕ್ಕೆ ಬಂದಿದ್ದೆ. ಉಪಚುನಾವಣೆ ಬರ್ತಾ ಇದೆ, ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಆಗ್ರಹ 4 ದಶಕ. ಈಗ ನಾನು ಅದಕ್ಕಿಂತ ಮುಂಚೆನೂ ಮಾಧ್ಯಮದಲ್ಲಿ ಹೇಳಿದ್ದೆ. ನಾನು ಶ್ಯಾಮಜಿ ಶಿವಶಂಕರಪ್ಪ ಅವರು ನಮ್ಮ ಪಕ್ಷದ ನಾಯಕರಾಗಿದ್ದರು, ಹಿರಿಯ ಮುಖಂಡರು. ಅವರು ಹೋದ ಸತಿ 2023 ಚುನಾವಣೆಯಲ್ಲೇ ಪ್ರಚಾರ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಪ್ರಚಾರಕ್ಕೆ ಹೋಗುವಾಗ, ಇದು ಕೊನೆಯ ನನ್ನ ಚುನಾವಣೆ, ನಾನು ಬರೋ ಚುನಾವಣೆಯಲ್ಲಿ ನಾನೇ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಟ್ಟು ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಆ ಹಿನ್ನೆಲೆಯಲ್ಲಿ ಭಾಳ ಜನ ನಂತ ಬಂದಿದ್ದರು. ಈಗಲೂ ಬೇರೆ ಬೇರೆ ಸಮಾಜದವರು ಎಲ್ಲ ಬಂದಿದ್ದರು, ಬಂದು ಕೇಳ್ಕೊಂಡು ಈ ಥರ ಎಲ್ಲ ಯಾರಿಗಾನ ಕೊಡಿ, ಅಲ್ಪಸಂಖ್ಯಾತರಿಗೆ ಜಾಸ್ತಿ ಇದ್ದಾರೆ, 80,000 ಅಲ್ಪಸಂಖ್ಯಾತರಿದ್ದಾರೆ, ಬೇರೆ ಹಿಂದೆ ವರ್ಗದವರೇ 80% ಇದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಕೊಡಿ, ಇಲ್ಲಾಂದರೆ ಬೇರೆ ಯಾರಿಗಾನ ಹಿಂದಕ್ಕೆ ಕೊಡಿ ಅಂತ ಭಾಳ ಜನ ಮುಖಂಡರುಗಳು ಎಲ್ಲ SC ST ಅವ್ರು ಬಂದಿದ್ದರು, ಕುರುಬ ಸಮಾಜದವ್ರು ಬಂದಿದ್ದರು, ಎಲ್ಲ ಸಮಾಜದವ್ರು ಬಂದು ಕೇಳ್ಕೊಂಡು. ನೀವು ಮನವಿ ಮಾಡಿದ್ರಿ ಸರ್ ಏನಾದರೂ ಪಕ್ಷದ ವರಿಷ್ಠರಲ್ಲಿ ಏನಾದರೂ ಈ ದಾವಣಗೆರೆ? ಈಗ ನಾನು ವರದಿ ತೊಗೊಂಡು ನಾನು ನಾಯಕರಿಗೆ ಕೊಡಬೇಕಾಗ್ತದೆ. ಮನೆ ಮುಖ್ಯಮಂತ್ರಿಗೆ ಕೊಡ್ತೀನಿ, ಉಪಮುಖ್ಯಮಂತ್ರಿ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಅವ್ರಿಗೂ ಕೊಡ್ತೀನಿ, ACCಗೂ ಹೇಳ್ತೀನಿ. ನನಗೇನು ಬಂದಿದೆ ನಾನು ಹೇಳಲೇಬೇಕಾಗ್ತದಿಲ್ಲ. ನಿಮ್ಮ ಪಕ್ಷದಲ್ಲಿ ಏನಂತಂದರೆ ಒಬ್ಬರು ಮೃತಪಟ್ಟರೆ ಅವ್ರ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಡುವ ವಾಡಿಕೆ ಸಂಪ್ರದಾಯ ಅದಿದೆ. ಈಗ ಬೇಡಿಕೆ ಇದೆ. ಈ ತೀರ್ಮಾನ ಮಾಡೋರು ಯಾರು? ನಾನು ಜಬರ್ದ ಯಾರೂ ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಯಾರು ಕೊಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ನಾನು ಅದು ವರದಿನ ಅಲ್ಲಿ ಕೊಡ್ತೀನಿ. ನಾನು ಶಿಗ್ಗಾಂವಿ ಮಾದರಿಯಲ್ಲಿ, ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಶಿಗ್ಗಾಂವಿ ಮಾದರಿಯಲ್ಲಿ ಇಲ್ಲೂ ಸಹ ಅಹಿಂದ ಅಸ್ತ್ರ ಪ್ರಯೋಗ. ಈಗ ಅಲ್ಲಿ ಅಲ್ಪಸಂಖ್ಯಾತರು ಕೊಟ್ಕೊಂಡು ಬರ್ತಾಯಿದ್ರು. ಖಾದ್ರಿ ಅವರು ಇಲ್ಲೇ ಕೂತಿದ್ದಾರೆ. ನಾನು ಬರೀ ಖಾದ್ರಿಗೆ ಕೊಟ್ಟಿದ್ದರು. ಆಮೇಲೆ ಒಂದು ಸತಿ ಯಾಸಿರ್ ಖಾನ್ 2023ರಲ್ಲಿ ಯಾಸಿರ್ ಖಾನ್ ಪಾಠ ಕೊಟ್ಟಿದ್ರು. ಆ ಕಾರಣಕ್ಕೆ ನಾವು ನಮ್ಮ ಬೇಕೆ ಅಂತ ತೊಗೊಂಡ್ವಿ, ಕೆಟ್ವಿ, ಗೆಲ್ದ್ವಿ. ಈಗಲೂ ಇಲ್ಲಿ ಕೇಳ್ತವ್ರೆ. ಈಗ ಶಾಮರು ಶ್ರೀಶಂಕರ್ ಅವ್ರು ಇಲ್ಲ ಇವತ್ತು. ಪಾಪ ತುಂಬ ಒಳ್ಳೆ ಮನುಷ್ಯ ಅವರು. ಇಲ್ಲ, ಅವರೇ ಹೇಳಿದಾರಲ್ಲ, ಇದು ನನ್ನ ಕೊನೆಯ ಚುನಾವಣೆ, ಇದು ದಯಮಾಡಿ ನನ್ನ ಗೆಲ್ಲಿಸಿ, ಮುಂದೆ ಚುನಾವಣೆ ಯಾವಾಗನ ಬರಲಿ, ನಾನು ಅಲ್ಪಸಂಖ್ಯಾತರನ್ನ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಕೊನೆ ಚುನಾವಣೆ ಅಂತ ಹೇಳಿದರೆ ನಿಜ. ನನಗೂ ವೀಡಿಯೋ ತೋರಿಸ್ರು, ಭಾಳ ಜನ ಬಂದು ನಾನು ಬೆಂಗಳೂರಲ್ಲಿ ವೀಡಿಯೋ ತೋರಿಸ್ರು. ಇದು ನಮ್ಮ ಕೊನೆಯ ಚುನಾವಣೆ, ಈ ಬಾರಿ ನನ್ನ ಗೆಲ್ಲಿಸಿ, ಅದಾದಮೇಲೆ ನಾನೇ ಅಲ್ಪಸಂಖ್ಯಾತರು ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ನಂತರ ಬಂದು ಭಾಳ ಜನ ಕೇಳ್ಕೊತಾರೆ. ಈಗಲೂ ಬಂದಿದ್ರು, ಎಲ್ಲ ಸಂಘಟನೆಯವರು ಬಂದಿದ್ದರು, ವಕೀಲ ಸಂಘಟನೆಯವರು ಬಂದಿದ್ದರು, ಅಡ್ವೊಕೇಟ್ ಸಂಘಟನೆಯವರು ಬಂದಿದ್ದರು. ಎಲ್ಲರೂ ಅಲ್ಪಸಂಖ್ಯಾತರಿಗೆ ಕೊಡಿ, ಫಸ್ಟ್ ಅಲ್ಪಸಂಖ್ಯಾತರಿಗೆ ಮೊದಲೇ ಆದ್ಯತೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು. 80,000 ಇದೆ, ಇಲ್ಲಾಂದ್ರೆ ಯಾರನ್ನ 5 ವರ್ಗವ್ರಿಗೂ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ.
ಪಕ್ಷ ತೀರ್ಮಾನ ಮಾಡ್ತದೆ ಇದೆಲ್ಲ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ 2 ಬಣಗಳಾಗಿಬಿಟ್ಟಿದ್ದು ಸರ್. ಒಂದಷ್ಟು ಜನ ಮೊನ್ನೆ ಸುದ್ದಿಗೋಷ್ಠಿ ಮಾಡಿಸಿ ಶಾಮೂರು ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿದ್ರು ಮಾಜಿ ಮೇಯರ್ ಅವರು. ಇಲ್ಲ, ನನ್ನ ಅನಿಸಿಕೆ ಈಗ ನೋಡಿ, ಇಲ್ಲಿರೋದು ಜಬ್ಬಾರ್ದ ಒಬ್ರು ಇದ್ದಾರೆ, ಸಾದಿಕ್ ಪಲ್ವಾನು ಜೊತೆಲಿದ್ರು. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇದ್ದಾರಿಲ್ಲ. ಸಾದಿಕ್ ಪಲ್ವಾನು ಈಗ ಇಲ್ಲೇ ಕೂತಿದ್ರು. ಅವರು ಊಟಕ್ಕೆ ಒಳಗಡೆ ಊಟ ಮಾಡ್ತಾರೆ. ಎಲ್ಲ ಒಟ್ಟಾಗಿ ಒಳ್ಳೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಎಲ್ಲ ನಾಯಕರನ್ನು ನೀವು ಒಗ್ಗೂಡಿಸ್ಕೊಂಡು ಹೋಗ್ತೀರಿ ಸರ್ ಇಲ್ಲಿ ದಾವಣಗೆರೆ? ಈಗ ಪಕ್ಷ ತೀರ್ಮಾನ ಮಾಡಬೇಕಾಗಿದೆ. ನಾನೇನು ಮಾಡೋದು, ನಾನು ಬಂದಿರೋದು ಊಟಕ್ಕೆ ಬಂದಿದ್ದೀನಿ. ನಾನು ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ ಅವರು. ನಾನು ಅದು ಹೈಕಮಾಂಡ್ ತಲುಪಿಸ್ತೀನಿ. ಅವ್ರಿಗೂ ಅವ್ರ ಬೆಂಬಲಿಗಳಿಗೆ ಅವ್ರ ಫಾಲೋವರ್ಸ್ಗೆ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗಬೇಕಂತ. ಅಂದರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ದರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ಜಬ್ಬಾರಣ್ಣಯಿಂದ, ಖಾದ್ರಿಯಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಾವು ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ. ಅವ್ರು ಗೆರೆ ಹಾಕಿದ್ದು ಗೆರೆ ಡಾಟಲ್ಲ. ನಾವು ಹೇಳ್ತಿರಲ್ಲ, ಗೆರೆ ಹಾಕಿದ್ದು ಗೆರೆ ಡಾಟಲ್ಲ. ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟುಬಿಡ್ಲಿ, ಇವರೇ ಮುಂದುವರಿತಾರ ಅಥವಾ ಬದಲಾಗ್ತಾರ ಅನ್ನೋದನ್ನ ಸ್ಪಷ್ಟ ಸಂದೇಶ ಕೊಡಲಿ. ಈಗ ಸದ್ಯಕ್ಕೆ ನಾನೇನಂದೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದೆಲ್ಲ ಯಾವಾಗ ಚರ್ಚೆ ಖಾಲಿ 22 ಖಾಲಿ ಆಗಂಗಿಲ್ಲ. ಅದು ಅದಲ್ಲಿ ಟಗರ್ ಕೂತಿರೋದು. ಅದ್ರಲ್ಲಿ ಯಾರು ಕೂತಿರೋದು? ಟಗರ್ ಕೂತಿರೋದು ಅದಲ್ಲಿ. ರಾಜ್ಯದಲ್ಲಿ ಮುಸ್ಲಿಂ ಶಾಸಕರ ಸಂಖ್ಯೆ ಯಾಕೆ ಕಡಿಮೆ ಆಯ್ತು ಅನ್ಸುತ್ತೆ? ರಾಜ್ಯದಲ್ಲಿ ಮುಸ್ಲಿಂ ಶಾಸಕರ ಸಂಖ್ಯೆ ಯಾಕೆ ಕಡಿಮೆ ಆಯ್ತು ಅನ್ಸುತ್ತೆ? ಹೇಳ್ತೀನಿ ಆಮೇಲೆ ನಿಮಗೆ ಸಪ್ರೇಟಾಗಿ ಹೇಳ್ತೀನಿ. ಬೇರೆ ಬೆಳಗಾವಿಯಲ್ಲಿ 400 ಕೋಟಿ ಆಯ್ತಲ್ಲ ಸರ್, ಅದು ಬಿಜೆಪಿ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ ಸರ್. ನಾನು ಯಾರು ಇಲ್ಲ ಕಾಂಗ್ರೆಸ್ ಇಲ್ಲ, ಪೊಲೀಸವ್ರು ತನಿಖೆ ಮಾಡ್ತಾರೆ ಯಾರು ದುಡ್ಡು ಅಂತ. ನಾನು ಬಿ ಜೆ ಪಿಯವರು ಕಾಂಗ್ರೆಸ್ ದುಡ್ಡು ಅಂತಾರೆ, ನಾವು ಕಾಂಗ್ರೆಸ್ ಬಿ ಜೆ ಪಿ ದುಡ್ಡು ಅಂದರೆ ತನಿಖೆ ನಡೀತಾ ಇದೆ. ತನಿಖೆ ನಡೀಗ ಸತ್ಯ ಆಚೆ ಬರ್ತದಿಲ್ಲ, ಯಾರ್ದಂತ ಗೊತ್ತಾಗ್ತದೆ. ಸತ್ಯ ಆಚೆ ಬರ್ತದೆ. ಚುನಾವಣೆಗೆ ಕಳಿಸ್ಕೊಟ್ಟಿದ್ರು ಅಂತ. ಯಾವ ಚುನಾವಣೆ ಇದೆ? ಯಾವಾಗ ಮಹಾರಾಷ್ಟ್ರ ಚುನಾವಣೆ ಇದ್ದಿದ್ದು? ಯಾವಾಗಿತ್ತು? ಆಗಿ 1 ತಿಂಗಳಾಯ್ತು. ಅದು ಆಗಿ 1 ತಿಂಗಳಾಯ್ತು. ಇದ್ದವ್ರಿಗೂ ಇಟ್ಕೊಂಡಿರ್ತಾರ? ನನ್ನ ಅನ್ಸಿಗೆ ಒಂದು 15 ದಿನ ಆಯ್ತು. ಅದು ಪೊಲೀಸರು ತನಿಖೆ ಮಾಡ್ತಾರೆ, ಗೊತ್ತಾಗ್ತದೆ ಅದು. ಹಾಂ, ಬೇರೆ ಸರ್. ಇತ್ತೀಚೆಗೆ ದಾವಣಗೆರೆಯಲ್ಲಿ ಒಂದು ಕೇಸ್ ಆಯ್ತು ಸರ್, ಡ್ರಗ್ಸ್ ಕೇಸ್. ನಿಮ್ಮ ಆಪ್ತರು ಬಂಧನ ಆಗಿದ್ದಾರೆ ಅಂತ ಬಿಜೆಪಿ ಅವರು ಒಂದು. ಇಲ್ಲ, ನಾನು ಅನ್ವರ್ ಅಂತ ಏನು ಡ್ರಗ್ಸ್ ಕೇಸಲ್ಲಿ ಈಗ ಜೈಲಲ್ಲಿದ್ದಾರೆ, ಅವ್ರಿಗೆ ನನಗೂ ಪರಿಚಯ ಇಲ್ಲ. ನನ್ನ ಪರಿಚಯ ಇವರು ನಮ್ಮ ಮಲ್ಲಿಕಾರ್ಜುನ ಅವರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅವ್ರು ನಾನು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಈ ಥರ ಮನೆ ಗೃಹಪ್ರವೇಶ ಇತ್ತು, 1 ವರ್ಷ 1.5 ವರ್ಷ ಆಗಿದ್ದು ಹೆಚ್ಚು. ಆವತ್ತಿಂದ ನನ್ನ ಪರಿಚಯ. ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಇಲ್ಲ. ಅವನು ಮದುವೆಗೂ ಅದೇ ಆವಾಗಿಂದಾನೆ ಮದುವೆ ಗೃಹಪ್ರವೇಶಕ್ಕೆ ಬಂದಿದ್ದೆ. ಆಮೇಲೆ ಹೋಗೋದು ಮಾಡ್ದೆ. ಆಮೇಲೆ ಮದುವೆಗೆ ಕರೆದ, ಮದುವೆಗೂ ಬಂದಿದ್ದೆ ನಾನು 1.5 ವರ್ಷ 2 ವರ್ಷದಿಂದನೇ ಪರಿಚಯ. ಅದು ಮನೆ ಮಲ್ಲಿಕಾರ್ಜುನ್ ಹೇಳಿದ್ದಕ್ಕೆ ಆ ಗುರುಪ್ರವೇಶಕ್ಕೆ ಹೋಗಲೇಬೇಕಂತ ಅವರು ಬಂದಿದ್ದರು. ಶಾಮರಾವ್ ಅವ್ರು ಬಂದಿದ್ದರು. ನೀವು ಮುದ್ದು ಕೊಟ್ಟಿರೋ ಫೋಟೋ ಇಟ್ಕೊಂಡು ನೋಡ್ರಿ. ಎಲ್ಲರಿಗೂ ನಿಮಗೂ ಮುದ್ದು ಕೊಡ್ತೀನಿ ನಾನು. ಇದು ನನ್ನ ಅಭ್ಯಾಸ. ಅದು ಯಾರು 8 ಜನ ಊಟ ಮಾಡ್ತೀನಿ, ಮುದ್ದು ಕೊಡೋದು ನನ್ನ ಇದು. ಈಗ 2 ವರ್ಷವೂ ಆಗಲಿಲ್ಲ. ಅವನು ಅನ್ವರ್ ಹೆಸರು ಗೊತ್ತು, ಅನ್ವರ್ ಅಂತ. 2 ವರ್ಷವೂ ಆಗಲಿಲ್ಲ. ಫಸ್ಟ್ ಆಹ್ವಾನ ಕೊಟ್ಟಿದ್ದು ಮಲ್ಲಿಕಾರ್ಜುನ ಬೆಂಗಳೂರಲ್ಲಿ ಬಂದು ಈ ಗುರುಪ್ರವೇಶಕ್ಕೆ ಬರಲೇಬೇಕಂತ ಹೇಳ್ಬಿಟ್ಟು ಆಹ್ವಾನ ಕೊಟ್ಟಿದ್ದರು. ಹಾಗಾಗಿ ಅವ್ರ ಮನೆ ಗುರುಪ್ರವೇಶಕ್ಕೆ ಬಂದು ಆವಾಗಿಂದ ಪರಿಚಯ ಆಯಿತು. ಆಮೇಲೆ ಮದುವೆಗೆ ಇನ್ವಿಟೇಷನ್ ಮಾಡಿದರು, ಮದುವೆಗೆ ಬಂದಿದ್ದೆ. ಸರ್, ಈಗ ಬಳ್ಳಾರಿದೇನು ಸರ್ ಪ್ರಕರಣ ಹಾಗೆ ಮುಂದುವರಿತಾ ಇದೆ. ಈಗ ಮಾಡಲ್ ಹೌಸ್ಕೊಂಡು ಬೆಂಕಿ ಇತ್ತು, ಕಾಂಗ್ರೆಸ್ ಇಲ್ಲ ಮಾಡಲ್ ಹೌಸ್ ಬೆಂಕಿ ಅವರೆಲ್ಲ ಅದು ಆ ಸೋಷಿಯಲ್ ಮೀಡಿಯಾ ಇದು ಮಾಡ್ತಾರಲ್ಲ, ಏನೋ ಅದು ರೀಲ್ಸ್ ಮಾಡ್ತಾರಲ್ಲ, ಆ ಹುಡುಗರೆಲ್ಲ ರೀಲ್ಸ್ ಮಾಡೋಕ್ಕೇನೋ ಹೋಗಿದ್ದಾರೆ. ಅದು ಭಾಳ ಹಿಂದೆ ಕಟ್ಟಿರೋದು. ಅದು ಅದೇನಾಗಿದೆ, ಬಿ ಜೆ ಪಿಯವರಿಗೆ ಯಾವುದನ್ನ ಒಂದು ಇಶ್ಯೂಸ್ ಇದ್ದರೆ ಅದಕ್ಕೂ ರಾಜಕೀಯ ಮಾಡ್ತಾರೆ. ಅದಕ್ಕೂ ಬಣ್ಣ ಬರೇ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ ಅವ್ರು ಮಾಡೋದು. ಇಲ್ಲ, ಪ್ರತಿ ವರ್ಷಕ್ಕೆ ನಾವು ಪ್ರತಿ ವರ್ಷ ಪ್ರಯತ್ನ ಮಾಡಿ ಹೋದ ವರ್ಷಕ್ಕಿಂತ ಚೆನ್ನಾಗಾಗಬೇಕಂತ ಪ್ರಯತ್ನ ಮಾಡ್ತೀವಿ. ಈ ವರ್ಷವೂ 13, 14, 15ನೇ ತಾರೀಕು ಹಂಪಿ ಉತ್ಸವ ಇಟ್ಕೊಂಡಿದ್ವಿ. 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ನಾನು 8ನೇ ತಾರೀಕಿಂದ ಅಲ್ಲೇ ಕೂತ್ಕೊಳ್ತೀನಿ, ನಾನು ಅಲ್ಲೇ ಇರ್ತೀನಿ. ಒಂಥರ ಹಂಪಿ ಉತ್ಸವ ಅಂದರೆ ನಮಗೆಲ್ಲ ಒಂಥರ ನಾಡಹಬ್ಬ ಇದ್ದಂಗೆ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.